ಈಗ ನಾನು ರೆಡಿ ಟು ಈಟ್ ಅವಲಕ್ಕಿ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಇದಕ್ಕೆ ನೀವು ದಪ್ಪ ಅವಲಕ್ಕಿ ತಗೋಬೇಕಾಗತ್ತೆ. ಅದನ್ನ ಈ ರೀತಿ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ತರಿಯಾಗಿ ನೀವು ಒಂದೆರಡು ರೌಂಡ್ ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ಕಡಲೆ ಬೀಜ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಇಂಗು ಇದನ್ನೆಲ್ಲ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೋಬೇಕು. ನೋಡಿ, ಹಸಿಮೆಣಸಿನಕಾಯಿ ತುಂಬಾ ಚೆನ್ನಾಗಿ ಆ ಒಗ್ಗರಣೆನಲ್ಲಿ ಬೆಂದಿರಬೇಕು. ಯಾಕೆಂದ್ರೆ ಇದನ್ನ ನಾವು ತುಂಬಾ ದಿನ ಇಡ್ತೀವಿ. ಈ ಒಗ್ಗರಣೆನ ನಾವು ಪುಡಿ ಮಾಡ್ಕೊಂಡಿರೋ ಅವಲಕ್ಕಿಗೆ ಸೇರಿಸ್ಬೇಕು. ಸೇರಿಸಿ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಇಲ್ಲಿ ಸ್ವಲ್ಪ ಸಿಹಿ ಇಷ್ಟಪಡುವಂಥವ್ರು ಅವಲಕ್ಕಿನ ಪುಡಿ ಮಾಡ್ಕೊಳ್ಳೋ ಹೊತ್ತಿಗೆ 1 ಸ್ಪೂನ್ ಸಕ್ಕರೆ ಹಾಕೋಬಹುದು. ಮತ್ತೆ ಹುಳಿ ಬೇಕು ಅಂದ್ರೆ 1 ಚಿಟಿಕೆ ನಿಂಬುಪ್ಪನ್ನ ಹಾಕೋಬಹುದು. ಹಾಗೆ ನಿಮ್ಗೆ ಕೊಬ್ಬರಿ ಇಷ್ಟ ಆಗತ್ತೆ ಅಂದ್ರೆ ಕೊಬ್ಬರಿನೂ ಅದಕ್ಕೆ ಹಾಕೋಬಹುದು. ಅವಲಕ್ಕಿನ ನೀವು ಪುಡಿ ಮಾಡೋ ಹೊತ್ತಿಗೆ ಇದನ್ನೆಲ್ಲದನ್ನು ಹಾಕೊಂಡು ಪುಡಿ ಮಾಡಿದಾಗ ಸ್ವಲ್ಪ ಟೇಸ್ಟ್ ಇನ್ನು ಎನ್ಹ್ಯಾನ್ಸ್ ಆಗತ್ತೆ. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಒಗ್ಗರಣೆ ಮಾಡಿ ಒಗ್ಗರಣೆನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಕಲಿಸಿದ್ದೀನಿ. ನೋಡಿ, ಈ ರೀತಿ ರೆಡಿ ಆಗಿರುತ್ತೆ. ಈ ರೀತಿ ರೆಡಿಯಾಗಿರುವಂತ ಇದನ್ನ ಒಂದು ಸ್ಯಾಂಪಲ್ಗೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ನಾನು ಅವಲಕ್ಕಿ ಇಲ್ಲಿ ತಗೊಂಡಿದ್ದೀನಿ. ಆ ಅವಲಕ್ಕಿಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಸ್ಪೂನಲ್ಲಿ ಕಲಿಸ್ಬೇಕು. ಯಾಕಂದ್ರೆ ಅದ್ರಲ್ಲಿ ನಾನು ಹೇಳಿದ್ನಲ್ಲ, ಉಪ್ಪು, ಸಕ್ಕರೆ ಇದೆಲ್ಲ ಹಾಕಿರುತ್ತೀವಲ್ಲ, ಅದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ ಒಂದು 2 ನಿಮಿಷ ಅದನ್ನ ಸ್ಪೂನಲ್ಲಿ ಕದ್ರಬಿಟ್ಟು ಅದನ್ನ ಮುಚ್ಚಿಡಬೇಕು. ಇದನ್ನ ಒಂದು 5 ರಿಂದ 7 ನಿಮಿಷದ ತನಕ ಮುಚ್ಚಿಟ್ರೆ ಸಾಕು. ತೆಗೆದ್ರೆ ನಿಮಗೆ ಇನ್ಸ್ಟೆಂಟ್ ಅವಲಕ್ಕಿ ತಿನ್ನೋಕೆ ರೆಡಿಯಾಗಿದೆ.